ಸ್ಥಳೀಯ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ ಮಾರ್ಗಕ್ಕೆ ಸಂಚರಿಸಲು ಸರ್ಕಾರಿ ನಗರ ಸಾರಿಗೆ ಕೆಎಸ್ಆರ್ಟಿಸಿ ಬಸ್ ಅನ್ನು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಮಧು ಬಂಗಾರಪ್ಪ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಈ ಭಾಗಕ್ಕೆ ಸರ್ಕಾರಿ ನಗರ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲು ಅವಿರತ ಶ್ರಮಿಸಿದ ಸ್ಥಳೀಯ ಮುಖಂಡ ಚೇತನ್ ಕೆ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್. ಪ್ರಸನ್ನಕುಮಾರ್, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಯೋಗೀಶ್, ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್, ಮಾಜಿ ಸೂಡಾ ಅಧ್ಯಕ್ಷ ಎನ್. ರಮೇಶ್, ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ವಿಜಯಲಕ್ಷ್ಮಿ ಪಾಟೀಲ್, ಕಾಂಗ್ರೆಸ್ ಮುಖಂಡ ರಮೇಶ್ ಹೆಗಡೆ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶಿವಕುಮಾರ್, ಕಲೀಂ ಪಾಷಾ, ವಿಶ್ವನಾಥ್ ಕಾಶಿ, ಧೀರಜ್ ವನ್ನವಿಲೆ, ಕಾಂಗ್ರೆಸ್ ಮುಖಂಡರಾದ ಕೆ. ಚೇತನ್, ಮಧುಸೂದನ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಹರ್ಷಿತ್ ಗೌಡ, ಯುವ ಕಾಂಗ್ರೆಸ್ ನಗರಾಧ್ಯಕ್ಷ ಚರಣ್, ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷ ವಿಜಯ್, ಜಿಲ್ಲಾ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಗಿರೀಶ್, ಅನಿಲ್ ಪಾಟೀಲ್, ವಾರ್ಡ್ ಅಧ್ಯಕ್ಷ ಕಾಂತರಾಜ್, ಮಾಲತೇಶ್, ತಂಗರಾಜ್, ರವಿಕುಮಾರ್, ಲಿಂಗರಾಜು, ಕಾರ್ತಿಕ್, ನರಸಿಂಹ, ಅನಂತು, ಶಿವು ಸೇರಿದಂತೆ ವಾರ್ಡ್ನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಆ ಕಡೆ ಹೊಡಿಪ್ಪ ನೀನು ಮತ್ತೆ ಇಲ್ಲಿ ಹೊಡ್ಬಿಟ್ಟು ಪಟಾಕಿ ಸಿಡ್ಬೇಕು. ನೀವೇನ್ ಸರ್ ನೋಡ್ರಿ ಹಿಂದೆ ಬರೀ ಸರ್. ಸರ್ಕೊಂಡ್ರಿ ಈ ಕಡೆ ಬರಪ್ಪ. ನಮ್ಮ ಸಾಕಷ್ಟು ಜನರು ಮುಖಂಡರಿದ್ದಾರೆ. ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಡಿಸಿ ಅವ್ರನ್ನ ಬಿಡಿ, ಅವ್ರನ್ನ ಹಾಕಿದ್ರೆ ಅವರೇ ಬಸ್ ಕೊಟ್ಟಿದ್ರು. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇದನ್ನ ಮೊನ್ನೆ ಬಂದಾಗ ಈ ಕಡೆ ಭಾಗದ ಜನರು ಇಲ್ಲಿ ಬಸ್ ಬೇಕು ಅಂತ ಹೇಳಿದ್ರು.
ಇದು ಅವಶ್ಯಕತೆನೂ ಕೂಡ ಇಷ್ಟು ದಿವಸ ಆಗಬಾರ್ದಾಗಿತ್ತು. ಇವತ್ತು ಅನಿವಾರ್ಯವಾಗಿ ತುಂಬಾ ತಡ ಆಗಿದೆ. ಈ ಕಡೆ ಭಾಗದ ಜನರಿಗೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಏನು ಬಸ್ಸಿನ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಟೈಮಿಂಗ್ ಬರೋದಕ್ಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಡೆ ಯಾವ ರೀತಿ ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು. ಮತ್ತೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಅಂದ್ರೆ ಸುತ್ತಮುತ್ತ ಇನ್ನೆಲ್ಲೆಲ್ಲಿ ಕೊರತೆ ಇದೆ ಅಲ್ಲೂ ಕೂಡ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭಾಶಯನ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬೊಮ್ಮನಕಟ್ಟೆ ಅಂತ ಹೇಳಿದ್ರೆ ಬಂಗಾರಪ್ಪಾಜಿಯವರ ಆಶ್ರಯ ಬಡಾವಣೆ ಅದು. ಯಾಕೆಂದ್ರೆ ಬಂಗಾರಪ್ಪ ಅವ್ರನ್ನ ಈಗ ಬರ್ತಿದ್ದಂಗೆನೆ ಅವ್ರನ್ನ ನೆನೆಸ್ಕೊಂಡ್ರು. ನೀವು ಅವ್ರನ್ನ ನೆನೆಸ್ಕೊಂಡಿದ್ದಕ್ಕೆ ಮತ್ತೆ ತಮಗೆಲ್ಲ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಂಥ ಕಾರ್ಯಕ್ರಮಗಳನ್ನ ನೆನ್ಪಿಡೋರ ರೀತಿಯಲ್ಲಿ ಬಡವರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದೆ. ರಾಜ್ಯದಲ್ಲಿ ಮೊದಲ ಬಡಾವಣೆ ಅಂತ ಹೇಳಿದ್ರೆ ಅದು ಬೊಮ್ಮನಕಟ್ಟೆ ಬಡಾವಣೆ. ಅಲ್ಲಿ ನಿಮ್ಮನ್ನು ಕುತ್ಕೊಂಡು ಮಾತಾಡೋದು ನನ್ನ ಭಾಗ್ಯ ಅಂತ. ನಮಸ್ಕಾರ.